ಸೊ ಹಾಯ್ ಹಲೋ ನಮಸ್ತೆ. ಸೊ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಅಷ್ಟೇ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ನಾರ್ತ್ ಕರ್ನಾಟಕ ಟ್ರಿಪ್ಪಲ್ಲಿದ್ದೀವಿ. ಸೊ ಈ ನಾರ್ತ್ ಕರ್ನಾಟಕ ಟ್ರಿಪ್ಪಲ್ಲಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀನಿ ಅಂತ ತಿಳ್ಕೊಳ್ಳೋ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸು ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋಗಳನ್ನು ಫುಲ್ಲಾಗಿ ನೋಡಿ. ಸೊ ನೋಡಿದ ನಂತರ ಲೈಕ್, ಶೇರ್, ಕಮೆಂಟ್ನ ಮಾಡೋದಂತ ಮಾತ್ರ ಮರಿಬೇಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವಿರೋದು ಇವಾಗ ಸಿರ್ಸಿಯಲ್ಲಿ. ಸೊ ಸಿರ್ಸಿ ಅಂದ ಕೂಡಲೇ ಎಲ್ರಿಗೂ ನೆನಪಾಗೋದೆ ಮಾರಿಕಾಂಬಾ ಟೆಂಪಲ್. ಸೊ ನಾವಿವಾಗ ಸಿರ್ಸಿ ಮಾರಿಕಾಂಬಾ ಟೆಂಪಲ್ನಲ್ಲಿದ್ದೀವಿ. ಸೊ ನನ್ನ ಮುಂದ್ಗಡೆ ಕಾಣ್ತಿರೋದೆ ಸಿರ್ಸಿ ಮಾರಿಕಾಂಬಾ ಟೆಂಪಲ್ಲು. ಸೊ ಒಳಗಡೆ ಹೋಗುವ, ದೇವಸ್ಥಾನ ಒಳಗಡೆಯಿಂದ ಹೇಗಿದೆ ಅಂತ ನೋಡ್ಕೊಂಡು ಬರುವ. ಜಾತ್ರೆ ಸಂದರ್ಭದಲ್ಲಿ ಕೋಣನ ಕಡಿಯೋದೊಂದು ಮೊದಲೊಂದು ಶಾಸ್ತ್ರ ಇತ್ತು ಇವ್ರದ್ದು. ಸೊ 1930 ನಂತರ ಪ್ರಾಣಿಯನ್ನು ಕೊಲ್ಲೋದು ನಿಷೇಧ ಮಾಡಿದ ನಂತರದಿಂದ ಸೊ ಇಲ್ಲಿ ಕೋಣನ ಕಡಿಯೋದಿಲ್ಲ. ಸೊ ಆ ಕೋಣ ಇಲ್ಲೇ ಇದೆ ನೋಡಿ. ಈ ದೇವಸ್ಥಾನದಲ್ಲಿ ಪ್ರಾಣಿ ವಧೆಯನ್ನು ನಿಲ್ಲಿಸಿದ ನಂತರ ಸೊ ದೇವರಿಗೆ ರಕ್ತದ ಅಭಿಷೇಕ ಮಾಡಬೇಕಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಂಜೆಕ್ಷನಲ್ಲಿ ಆ ಕೋಣದ ರಕ್ತ ತೆಗೆದು ಹಾಕ್ತಾರೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಎಷ್ಟು ಸೊ ಎಲ್ರಿಗೂ ಒಂದು ಕ್ವಶನ್ ಇರ್ಬೋದು, ಸೊ ಈ ವಿಡಿಯೋಸ್ ಎಲ್ಲ ಯಾಕೆ ಲೇಟ್ ಅಪ್ಲೋಡ್ ಮಾಡ್ತಿದ್ದೇನೆ ಅಂತ. ಸೊ ನಾನು ಮಾಡೋ ಕೆಲಸದಲ್ಲಿ ನನಗಿರೋ ಟೈಮು ಸೊ ತುಂಬಾ ಕಮ್ಮಿ. ಸೊ ಸಿಕ್ಕಿದ ಟೈಮಲ್ಲಿ ಎಡಿಟಿಂಗ್ ಮಾಡಿಕೊಂಡು ಸೊ ಅಪ್ಲೋಡ್ ಸಹ ಮಾಡ್ತಾ ಇರ್ತೇನೆ. ಹಾಗಾಗಿ ನಾನು ಹೋಗಿರೋ ವೀಡಿಯೋಸ್ಗಳು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಆಗುತ್ತೆ. ನೋಡುವ, ಮುಂದೆ ಪ್ರಯತ್ನ ಮಾಡ್ತೀನಿ. ಟೈಮ್ ಇದ್ದರೆ ಆದಷ್ಟು ಬೇಗ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾವಿವಾಗ ಹುಬ್ಬಳ್ಳಿ ಹೈವೇನಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಹುಬ್ಬಳ್ಳಿ ರೀಚ್ ಆಗ್ಲಿಕ್ಕೆ ಆಯ್ತು. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಇದು ಹೈವೇ ನೋಡಿ, 6 ಲೇನ್ ಹೈವೇ ಇದು ಮಾತ್ರ. ಸೊ ಓಡ್ಸೋಕ್ಕೆ ಮಾತ್ರ ಸಖತ್ತಾಗುತ್ತೆ ಮಾತ್ರ ಈ ರೋಡಲ್ಲಿ. ಒಂದು ಸೈಡಲ್ಲಿ ಎಷ್ಟೇ ಸ್ಪೀಡಲ್ಲಿ ಬೇಕಾದ್ರೂ ಹೋಗ್ಬೋದು ಇದರಲ್ಲಿ. ಜೈ ಕನ್ನಡಾಂಬೆ. ಸೊ ಹುಬ್ಬಳ್ಳಿ ಒಂದು ಗಲ್ಲಿ ಒಳಗಿದ್ದೀನಿ, ಯಾವುದಂತ ಗೊತ್ತಿಲ್ಲ ಮಾತ್ರ. ಸೊ ಗಾಡಿ ಓಡಿಸೋದು ನೋಡಿ ಅವನು, ಮೊಹಮ್ಮದ್ ನಗರ. ಸೊ ಹುಬ್ಬಳ್ಳಿಯಿಂದ ನಾವಿವಾಗ ಎಲ್ಲಿಗೆ ಹೋಗೋದು ಅಂತ ನೋಡಿದಾಗ ಹತ್ತಿರ ಇದ್ದಿದ್ದು ಸಿದ್ಧಾರೂಢರ ಮಠ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸಿದ್ಧಾರೂಢ ಸ್ವಾಮಿಗಳದ್ದು. ಸೊ ಅವ್ರ ಮಠ ಇಲ್ಲೇ ಇದೆಯಂತೆ. ನೋಡ್ಕೊಂಡು ಬರುವ. ಬಟ್ ದಾರಿ ಗೊತ್ತಿಲ್ಲದೆ ಟ್ರಾಫಿಕ್ ಒಳಗೆ ಸಿಕ್ಕಿ ಬಿದ್ದಿದೆ. ಇಲ್ಲಿ ಮುಸ್ಲಿಮ್ ಏರಿಯಾ ಅನಿಸುತ್ತೆ. ಎಲ್ಲಿ ನೋಡಿದ್ರು ಮಸ್ಜಿದೇ ಕಾಣ್ತಾ ಉಂಟು. ಆಮೇಲೆ ಮಠ ಎಲ್ಲಿ? ಸ್ಟ್ರೈಟ್ ಹೋಗ್ಬೇಕಾ? ಹಾಂ, ಬರ್ತೇನೆ. ರೋಡೆಲ್ಲ ನೋಡಿ, ಬ್ಯುಸಿ ಟ್ರಾಫಿಕ್ ಮಾತ್ರ. ಸೊ ಟ್ರಾಫಿಕಲ್ಲಿ ಫುಲ್ ಸಿಕ್ಕೊಂಡು ಬಿಟ್ಬಿಟ್ಟು ಈಗ ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಇದೇ ರೋಡಲ್ಲೇ ಹೋಗಬೇಕು. ಸೊ ಬೇರೆ ಉಪಾಯ ಇಲ್ಲ. ಓಹೋ, ಹೆಂಗೆ ಹೋಗೋದಪ್ಪ ಈ ಟ್ರಾಫಿಕ್ಕಲ್ಲಿ?
ನಡೀರಿ ನಡೀರೋ ನಡೀರೋ. ಕ್ಲಚ್ ಹಿಡ್ದು ಕೈಯೆಲ್ಲ ನೋವು ಸ್ಟಾರ್ಟ್ ಆಯಿತು. ನೋಡಿ ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ. ಇದೆ ಅಜ್ಜರ ಮಹಾದ್ವಾರ ಇದೆ. ಇಲ್ಲಿಂದ ಇಲ್ಲಿ ಟರ್ನ್ ಆಗ್ಲಿಕ್ಕೆ ಮಾತ್ರ ಭಾರಿ ಕಷ್ಟ ಇದೆ. ಭಾಳ ಬಿಸಿಲು ಐತಿದೆ. ಈ ಉತ್ತರ ಕರ್ನಾಟಕ ಭಾಷೆ ಇದೆ ಅಲ್ಲ, ಅದು ಕೇಳಲಿಕ್ಕೆ ಸಹ ಅಷ್ಟೇ ಚಂದ. ಸ್ವಲ್ಪ ಅದೇ ಥರದಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡು. ಬಿಸಿಲು ಮಾತ್ರ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಭಾಳ ಬಿಸಿಲು ಐತಿ. ಮಾತ್ರ ಮಠಕ್ಕೆ ಹೋಗೋ ಮೈನ್ ರೋಡ್ ಉಂಟಲ್ಲ, ಸೊ ಅದು ರಿಪೇರಿ ಆಗ್ತಿರೋದ್ರಿಂದ ಎಲ್ಲೋ ಒಳಗೆ ಸುತ್ತಿ ಬರ್ತಾಯಿದ್ದೀನಿ. ಟ್ರಾಫಿಕ್ ಬೇರೆ, ರೋಡ್ ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇಲ್ಲೇ ಆಚೆಪಾಚಿಂದ ಸುತ್ತಾಗ್ತಾನೇ ಇದ್ದೀವಿ ಆಗದಿಂದ. ಸೊ ಫೈನಲಿ ಸಿದ್ಧಾರೂಢ ಮಠ ಸಿಕ್ತು ನೋಡಿ. ನಾವು ಅದ್ರ ಎದುರುಗಡೆನೇ ಹೋಗ್ತಿದ್ದೆ ನೋಡಿ. ಕಾಣ್ತಾ ಇದೆಯಾ ನಿಮಗೀಗ? ಇದೆ ಸಿದ್ಧಾರೂಢರ ಮಠ. ಜನ ನೋಡಿ. ನುಗ್ಳಿಸು ಒಳಗೆ ಹೋಗಿ. ನಾವಿವಾಗ ಸಿದ್ಧಾರೂಢರ ಮಠದಲ್ಲಿದ್ದೇವೆ. ಸೊ ಒಂದೊಂದಾಗಿ ನೋಡ್ಕೊಂಡು ಬರೋ ಒಳಗೋಗಿ. ಬರೀ ಕಾಲ್ನಡಿಗೆಯಲ್ಲಿ ಹೋದಂಥ ಜಾಗಗಳಂತ ಇದಲ್ಲ. ಸೊ ಇಲ್ಲೊಂದು ಕತೆ ಬರೆದಿದ್ದಾರೆ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಜನ್ಮಸ್ಥಳ ಚಳಕಾಪುರದಿಂದ 7ನೇ ವಯಸ್ಸಿನಲ್ಲಿ ಗುರುಗಳನ್ನು ಹುಡುಕುತ್ತಾ 5-6 ವರ್ಷ ಸಂಚಾರ ಮಾಡಿ ದೇವರ ಭೂಪರದಲ್ಲಿ ಸದ್ಗುರು ಶ್ರೀ ಗಜದಂಡ ಸ್ವಾಮಿಗಳ ಕಂಡು 12 ವರ್ಷಗಳ ಕಾಲ ಅಖಂಡ ಗುರು ಸೇವೆಯಲ್ಲಿದ್ದು, ನಂತರ ಗುರುಗಳ ಆಜ್ಞೆ ಮೇರೆಗೆ ಮುಮುಕ್ಷಗಳಿಗೆ ಜ್ಞಾನ ಬೋಧನೆ ಮಾಡಲು ಕಾಲ್ನಡಿಗೆಯಲ್ಲಿ ಅಖಂಡ ಭಾರತ ಸಂಚಾರ ಮಾಡುತ್ತಾ ತಮ್ಮ 44ನೇ ವಯಸ್ಸಿನಲ್ಲಿ ಇಲ್ಲಿ ಹುಬ್ಬಳ್ಳಿಗೆ ಬಂದು ಇಲ್ಲಿ ನೆಲೆಸ್ತಾರೆ. ಇವಾಗ ಇದು ಸ್ವಾಮಿಗಳ ಸಮಾಧಿಯ ಸ್ಥಳ ಅಂತೆ. ಒಳಗಡೆ ಹೋಗುವ.